ಇದು ಒಂದು ರೈತರ ಪರ ಜನಪರವಾದಂಥ ಬಜೆಟ್. ಇವತ್ತು ನಮ್ಮ ಮುಖ್ಯಮಂತ್ರಿಗಳಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಸುಮಾರು 4,09,000 ಕೋಟಿ ಒಂದು ಬಜೆಟನ್ನು ಇವತ್ತು ಮಂಡಿಸಿದ್ದಾರೆ. ಸರ್ವಾಂಗೀಣ ಅಭಿವೃದ್ಧಿಗಾಗಿ ಎಲ್ಲ ಕ್ಷೇತ್ರಗಳನ್ನು ಒಳಗೊಂಡಂತೆ ರೈತರಿಗೆ, ಎಲ್ಲ ವರ್ಗದ ಜನರಿಗೆ ಇವತ್ತು ನ್ಯಾಯವನ್ನು ಕೊಡುವಂಥ ಕೆಲಸ ಆಗಿದೆ. ನೋಡಿ, ಅವರು ಯಾವ ದೇಶದಲ್ಲಿ ಇದ್ದೀವಿ ಅನ್ನೋದನ್ನೇ ಮರ್ತುಬಿಟ್ರೆ ಬಿ ಜೆ ಪಿಯವರು. ಬಹುತೇಕ ಅವರಿಗೆ ಬೇರೆ ದೇಶ ಅವ್ರದ್ದು ಒಂದು ಮಾಡ್ಕೋಬೇಕಾಗತ್ತೆ. ಯಾಕಂದರೆ ಭಾರತ ದೇಶದಲ್ಲಿ ಪವಿತ್ರವಾದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂಥ ಸಂವಿಧಾನದ ಅಡಿಯಲ್ಲಿ ಇರುವಂಥ ಭಾರತ ದೇಶ, ಪ್ರಜಾಪ್ರಭುತ್ವ, ಜಾತ್ಯತೀತ ತಳಹಾದಿ ಮೇಲೆ ಇರುವಂಥ ದೇಶ ಅನ್ನೋದೇ ಬಿ ಜೆ ಪಿಯವರು ಮೊದಲು ಮರ್ತಿದ್ದಾರೆ. ಅವ್ರಿಗೆ ಅದನ್ನು ಅರಿವು ಮಾಡಿಸ್ತೀನಿ ನಾನು. ಯಾವ ದೇಶದಲ್ಲಿದ್ದೀನಿ ಅಂತ ಅರಿವು ಇರಬೇಕಲ್ಲ, ಎಲ್ಲರನ್ನೂ ಕರ್ಕೊಂಡು ಹೋಗ್ಬೇಕಿಲ್ಲಿ. ಆ ಮುಸ್ಲಿಮ್ರನ್ನ ಅಂದ ತಕ್ಷಣ ದೂರೋದು, ಅವ್ರಿಗೇನು ಮಾಡಬಾರ್ದು ಅನ್ನೋದು ಯಾಕೆ ಇವ್ರದ್ದು ಉದ್ದೇಶ? ಅವ್ರು ನಮ್ಮ ದೇಶದಲ್ಲಿ ಹುಟ್ಟಿಲ್ವಾ? ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿಲ್ವಾ? ಅವ್ರಿಗೆ ಪದೇ ಪದೇ ಡೆಲ್ಲಿಗೆ ಕಳಿಸ್ಬೇಕು ನಾವು, ಇಂಡಿಯಾ ಗೇಟ್ ನೋಡೋದಕ್ಕೆ. ಅಲ್ಲಿ ಎಷ್ಟು ಯೋಧರು ಹುತಾತ್ಮರಾಗಿದ್ದಾರೆ ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಅನ್ನೋದನ್ನು ಹೈಯೆಸ್ಟ್ ಪಟ್ಟಿ ಅಲ್ಲಿ ಮುಸ್ಲಿಮ್ರದೇ ಇದೆ. ಅಲ್ಲಿ ಕಲ್ಲಲ್ಲಿ ಹೆಸರು ಕೆತ್ತಿರೋದು. ಇವ್ರಿಗೆ ನರೇಂದ್ರ ಮೋದಿಯವರಿಗೆ, ಈ ಬಿ ಜೆ ಪಿಯವರಿಗೆ, ನಾಯಕರಿಗೆ ಅಲ್ಲಿ ಹೋಗಿ ನಿಲ್ಲಿಸ್ಬೇಕು ಇವರಿಗೆ. ಅಂದರೆ ಅರಿವಾಗುತ್ತೆ. ಅದು ಅರಿವಿಟ್ಕೊಂಡು ಮಾತಾಡ್ಬೇಕು. ಸುಮ್ಮನೆ ಆರೋಪ ಮಾಡೋದು ಮುಸ್ಲಿಂ ಮಾತಿದ್ರೆ ಧರ್ಮ ಆಧಾರಿತ ಮಾತುಗಳನ್ನು ಬಿಟ್ಟರೆ ಭಾರತೀಯ ಜನತಾ ಪಕ್ಷದವ್ರ ಹತ್ರ ಬೇರೆ ಏನಾದರೂ ಇದೆಯಾ? ಏನೇನೂ ಇಲ್ಲ. ಈಗ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ನಿಗಮಕ್ಕೂ ಕೂಡ ಸುಮಾರು 242 ಕೋಟಿ ರೂಪಾಯಿಯನ್ನು ಈ ಬಾರಿ ಕೊಟ್ಟಿದ್ದಾರೆ. ನಾವು ಹೆಚ್ಚಿನ ಒಂದು ಏನು ಯೋಜನೆಗಳಿದ್ದಾವೆ ಆ ಯೋಜನೆಗಳನ್ನು ಸಮರ್ಪಕವಾಗಿ ಎಲ್ಲ ಮತಕ್ಷೇತ್ರದ ಜನರಿಗೆ, ಏನು ವೀರಶೈವ ಲಿಂಗಾಯತ ಒಳಪಂಗಡಗಳಲ್ಲಿ ಬರುವಂಥ ಎಲ್ಲರಿಗೂ ಕೂಡ ನ್ಯಾಯವನ್ನು ಕೊಡುವಂಥ ಕೆಲಸ ಮಾಡ್ತೀವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.